ಕುವೆಂಪು ಅವ್ರ ಬರವಣಿಗೆಯಲ್ಲಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಬರ್ದಿರೋದು. ಇಲ್ಲಿರೋ ಮನೆ ಇದೆಯಲ್ಲ, ಇಲ್ಲೇ ವಾಸಿಸ್ತಂತ ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ನೀವು ಯಾವತ್ತಾದ್ರೂ ಲೈಫಲ್ಲಿ ಒಂದಿನ ಜೀವನದಲ್ಲಿ ಬಂದು ಈ ಥರ ಒಂದು ಟೈಮ್ ನೋಡಿ, ನಿಮಗೆ ಆ ಥರ ಅನುಭವ ನೋಡಿ. ಹಾಗೈಸ್, ಎಲ್ರಿಗೂ ನಮಸ್ಕಾರ. ನೀವು ಕುಪ್ಪಳ್ಳಿಗೆ ಬಂದಿದ್ದೀರಾ ಅಂದರೆ ಈ ರೋಡಲ್ಲಿ ನೋಡಿ, ಈ ಸರ್ಕಲ್ ಅಲ್ಲಿ ನೀವು ಅತ್ಲಿಂದ ಶಿವಮೊಗ್ಗದಿಂದ ಬಂದ್ರೆ ಲೆಫ್ಟ್, ಇದೇ ರೋಡಲ್ಲಿ ಇಲ್ಲಿಂದ 2 ಕಿಲೋಮೀಟರ್ ಹೋಗ್ಬೇಕು. ಅಲ್ಲೋಗಿ ತೋರಿಸ್ತೀನಿ ನೋಡಿ. ಕವಿ ಶೈಲಕ್ಕೆ ದಾರಿ, ವೇಟು ಕವಿ ಶೈಲ ಸ್ಟ್ರೈಟು, ಮತ್ತೆ ಇದು ಎಕ್ಸೈಟ್ ಔಟ್. ಪ್ರೇಮ ಕವಿತೆ. ನಾ ನಿನಗೆ ನೀ ಎನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ನೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ. ಕವಿ ಕುವೆಂಪು ಪ್ರತಿಷ್ಠಾಪನೆ. ಇದು ಪ್ರವೇಶ ಚೀಟಿ ಹಿಂಗಿರುತ್ತೆ ನಿಮಗೆ. ಇದು ಫ್ರಂಟು, ಇದು ಬ್ಯಾಕು. ಹಾಗೆ ಬಂದ್ಬಿಟ್ಟು ಇದು ಎಂಟ್ರಿ ಆಗ್ಬೋದು ಇದ್ರೊಳಗಡೆಗೆ. ಸೊ ಇದು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಅವರು ಓದೋದಂಥ ಬುಕ್ಕು ಮತ್ತು ಅವರು ಜೀವನಕ್ಕೆ ಉಪಯೋಗಗಳು ಏನೇನಿದ್ದಾವೆ ಅವೆಲ್ಲ ಅಲ್ಲಿ ಮಡಗಿದ್ದಾರೆ. ಸೊ ಅದು ಮತ್ತು ಇದು. ಸೊ ಈ ರೂಮ್ ಏನು ಅಂತ ಗೊತ್ತಿಲ್ಲ ನನಗೆ. ಕುವೆಂಪು ಅವ್ರ ಬರವಣಿಗೆಯಲ್ಲಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಬರ್ದಿರೋದು. ಇಲ್ಲಿರೋ ಮನೆ ಇದೆಯಲ್ಲ, ಇಲ್ಲೇ ವಾಸಿಸ್ತಂತ ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ನಾನು ಆವಾಗಲೇ ಹೇಳ್ದಂಗೆ ಅಲ್ಲಿ ವಾಸಸ್ಥಳ ಮನೆ ತೋರಿಸಿದ್ದೆ. ಸೊ ಇವಾಗ ಅವ್ರನ್ನ ಮಣ್ಣು ಮಾಡಿರೋದು ಎಲ್ಲಿ ಅಂದ್ಬಿಟ್ಟು ನಾನು ತೋರ್ಸಕ್ಕೆ ಹೋಯ್ತು. ನೋಡಿ, ಇದೇ ಹೆಬ್ಬಾಗಿಲು. 4 ಥರ ಚೌಕು ಕಲ್ಲು ಹಾಕ್ಬಿಟ್ಟು ಅದ್ರ ಮೇಲೆ 4 ಕಲ್ಲು ಮಡಗಿದ್ದಾರೆ. ಇದು ಹೆಂಗೆ ಮಡಗಿದ್ರು ಅಂತ ನನಗೂ ಗೊತ್ತಿಲ್ಲ. ಇಲ್ಲಿಂದ ಎಂಟ್ರಿ ಆದರೆ ಈ ಥರ ನಿಮ್ಗೊಂದು ಬಂಡೆ ಕಾಣುತ್ತೆ ಪಕ್ಕದಲ್ಲಿ. ನೀವಿಲ್ಲಿ ನೋಡ್ಬೋದು ಕವಿಯ ಕಲಾಕೃತಿ. ಇಲ್ಲಿ ಹಾಕ್ಬಿಟ್ಟು ಬನ್ನಿ ತೋರಿಸ್ತೀನಿ. ಪ್ಲೇಸ್ ಹೇಳ್ಬೇಕು ಅಂದರೆ ಇಲ್ಲಾದ್ಮೇಲೆ ಇಲ್ಲಿ ಓನರ್ ಹಾಕಿದ್ದಾರೆ ನೋಡಿ. ಬಟ್ ಡೈಲಿ ಹಾಕ್ತಾರೋ ಇವತ್ತು ಹಾಕ್ತಾರೋ ಗೊತ್ತಿಲ್ಲ. ಆ ಓನರ್ ಹಾಕಿದರೆ ಇದೇ ಕವಿಯ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವ್ರದ್ದು ಏನಿದೆ ಇಲ್ಲೇ ಮಣ್ಣು ಮಾಡಿರೋದು ಅವ್ರನ್ನ. ಒಂಥರ ಈ ಪ್ಲೇಸ್ ಹೇಳ್ಬೇಕು ಅಂದರೆ ಮಳೆ ಬೀಳೋ ಥರ ಬಂದು ಸಕ್ಕದಾಗಿದೆ ಈ ಪ್ಲೇಸು.